ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಭೀಕರ ಬಸ್ ದುರಂತ ನಡೆದು ಹೋಗಿದೆ. ಬೆಳಗಿನ ಜಾವ ನಿದ್ರೆಯಲ್ಲಿದ್ದಂಥ ಜನ ಸುಮಾರು 19 ಜನ ಚಿರನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಸಜೀವವಾಗಿ ದಹನ ಆಗಿಬಿಟ್ಟಿದ್ದಾರೆ ಅವರು. ಕರ್ನೂಲ್ ಬಳಿ ಚಿನ್ನಟೇಕೂರು ಬಳಿ ಆಗಿರತಕ್ಕಂಥ ಘಟನೆ ಇದು. ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಬರ್ತಾ ಇತ್ತು ಖಾಸಗಿ ಬಸ್ ಒಂದು. ಇಬ್ಬರು ಚಾಲಕರು ಸೇರಿ 43 ಪ್ರಯಾಣಿಕರು ಈ ಒಂದು ಬಸ್ನಲ್ಲಿದ್ದರು. ಮೃತರಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣದವರ ಹೆಚ್ಚಾಗಿದ್ದಾರೆ. ಆಂಧ್ರ ಪ್ರದೇಶ ತೆಲಂಗಾಣದ ತಲಾ 6 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕ ತಮಿಳುನಾಡಿನ ತಲಾ 2 ಇದರಲ್ಲಿ ಬಲಿಯಾಗಿದ್ದಾರೆ. ಇನ್ನು ಬಿಹಾರ ಒಡಿಶಾದ ತಲಾ 1 ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಮೃತದೇಹದ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕರ್ನೂಲ್ ಆಸ್ಪತ್ರೆಗೆ 11 ಕುಟುಂಬಗಳ ಸದಸ್ಯರು ಆಲ್ರೆಡಿ ಬಂದಿದ್ದಾರೆ. ಅಲ್ಲಿಗೆ ಏನಾಯಿತು ಏನೋ ಎತ್ತ ಅಂತ ಗಾಬರಿಯಿಂದ ಅಷ್ಟು ಜನ ಬಂದು ಅಲ್ಲಿ ಆರೈಕೆಯಲ್ಲಿ ಅವರು ಕೂಡ ನಿರತರಾಗಿದ್ದಾರೆ. ಇನ್ನು 8 ಮಂದಿ ಮೃತರ ಕುಟುಂಬದವರು ಬರಬೇಕಾಗಿದೆ. ಬೇರೆ ಬೇರೆ ರಾಜ್ಯಗಳಾಗಿದ್ದಾಗ, ದೂರದ ರಾಜ್ಯಗಳವರಾಗಿದ್ದಾಗ ಅವ್ರು ರೀಚ್ ಆಗಬೇಕಲ್ಲ, ಅವ್ರಿಗೊಂದಷ್ಟು ಟೈಮ್ ಬೇಕಾಗುತ್ತೆ. ಅಲ್ಲಿ ಎಲ್ಲರೂ ಬಂದ ಮೇಲೆ DNA ಸಂಗ್ರಹ ಮಾಡಿಕೊಂಡು ಯಾವ ಮೃತದೇಹ ಯಾರಿಗೆ ಸೇರಬೇಕು, ಯಾರದ್ದು ಅಂಥೇಳಿ ಪತ್ತೆ ಹಚ್ಚತಕ್ಕಂಥ ಕೆಲಸ ನಡೆಯುತ್ತೆ. DNA ಪರೀಕ್ಷೆ ಆ ಮೂಲಕವಾಗಿ ಅದು ಮಾಡಿದ್ಮೇಲೆ ಗೊತ್ತಾಗೋದು ಅಷ್ಟು ಸುಟ್ಟು ಕರಕಲಾಗಿವೆ ಅಂತ. ಏರ್ ಇಂಡಿಯಾ ದುರಂತ ಆದಾಗ ನೋಡಿದ್ವಲ್ಲ ನಾವು, ಯಾವ ರೀತಿ ಪತ್ತೆ ಮಾಡ್ತಾರೆ ಯಾರ ದೇಹ ಏನು ಕಥೆ ಅಂತೇಳಿ. ಅದೇ ರೀತಿಯಲ್ಲಿ ಇದೀಗ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರಲ್ಲ. ಸೊ ಹಾಗಾಗಿ ಆ ದೇಹಗಳನ್ನು ಅವರ ಮನೆಯವರಿಗೆ ಹಸ್ತಾಂತರ ಮಾಡಬೇಕಾದಾಗ DNA ಪರೀಕ್ಷೆ ಅಗತ್ಯ ಬೀಳ್ತಾ ಇದೆ. ನಾಳೆ ಬೆಳಗ್ಗೆ ಲ್ಯಾಬ್ಗೆ DNA ಮಾದರಿಯನ್ನು ಕಳಿಸಲಾಗುತ್ತೆ. ಆ ಮೂಲಕ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಡಲಾಗುತ್ತೆ. ಸಾವಿನ ಸಂಖ್ಯೆ ಹೆಚ್ಚಳಕ್ಕೆ ಏನಪ್ಪ ಕಾರಣ ಆಯಿತು? ಇಷ್ಟೊಂದು ಸಾವು ಸಂಭವಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಚಾಲಕ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಾ ಇದೆ. ತುಂಬ ನೆಗ್ಲಿಜೆಂಟ್ ಡ್ರೈವಿಂಗ್ ಚಾಲಕ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಬೇಜವಾಬ್ದಾರಿ, ನಿರ್ಲಕ್ಷ್ಯತನ ಕಾರಣ ಆಯಿತು ಅಂಥೇಳಿ. ಅಪಘಾತ ಆದಮೇಲೆ ಬಸ್ ಕೆಳಗಡೆ ಒಂದು ಬೈಕ್ ಸಿಕ್ಕಾಕೊಂಡ್ಬಿಡುತ್ತೆ. ಏನೋ ಒಂದು 50 ಮೀಟ್ರೋ 20 ಮೀಟ್ರೋ ಓಕೆ ಸ್ಪೀಡಲ್ಲಿತ್ತು ಅಂತ ಅಂದ್ಕೊಂಡ್ರೆ 400 ಮೀಟ್ರ್ವರೆಗೂ ಅವ್ನು ಎಳ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಏನಾಗುತ್ತೆ ನಿಮಗೆ? ಬೈಕ್ನ ಪೆಟ್ರೋಲ್ ಟ್ಯಾಂಕು 400 ಮೀಟ್ರು ಆ ಥರ ಉಜ್ಕೊಂಡು ಹೋದಾಗ ಪೆಟ್ರೋಲು ಅದರಿಂದ ಆಚೆ ಬರಬಹುದು. ನೋಡಿ ಈ ಒಂದು ವಿಡಿಯೋ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ದುರಂತ ಆಗಿದೆ ಅಂಥೇಳಿ. ಬೈಕ್ ಅಡ್ಡ ಬಂತು, ಬೈಕ್ಗೆ ಸಿಕ್ಕಾಕೊಳ್ತು, ಸರಿ, ಬೈಕನ್ನು ಆ ಥರ ಉಜ್ಕೊಂಡು ಹೋಯಿತು. ಎಷ್ಟು ದೂರ? ಸೊ ಹಾಗಾಗಿ ಇಲ್ಲೇನು ಪ್ರಶ್ನೆ ಬರ್ತಿದೆ ಅಂದರೆ, ಆ ಥರ ಆದಾಗ ಏಕಾಏಕಿ ಏನಾಗುತ್ತೆ, ಆ ಥರ ಬೈಕ್ ಒಂದು ಕಡೆ ಉಜ್ಕೊಂಡು ಹೋಗುತ್ತೆ. ಉಜ್ಕೊಂಡು ಹೋದ ತಕ್ಷಣ ಏನಾಗುತ್ತೆ, ಮುಂಭಾಗದಲ್ಲಿ ಬೆಂಕಿ ಹತ್ಕೊಳ್ತು. ಪೆಟ್ರೋಲ್ ಸಿಡಿಯುತ್ತಲ್ಲ ಬೈಕಂದು, ಅಲ್ಲಿ ಆನಂತರದಲ್ಲಿ ಅದು ಹತ್ಕೊಳ್ಳೋಕೆ ಶುರುವಾಗುತ್ತೆ. ಆನಂತರ ಏನಾಗ್ಬಿಡುತ್ತೆ, ಡೋರ್ ಇರೋದೇ ಮುಂಭಾಗದಲ್ಲಿ. ಮಧ್ಯಭಾಗದಲ್ಲಿ ಏನಾಯಿತು ಅಂದರೆ ಈ ಕಡೆ ಒಂದಷ್ಟು ಜನ ಬಂದುಬಿಟ್ಟು ಬಚಾವಾಗ್ತಿದ್ರು ಅಂತ ಅಂದ್ಕೋಬಹುದು ನಾವು. ಅಲ್ಲಿ ಮುಂಭಾಗದಲ್ಲಿ ಆ ಥರ ಆಗಿಬಿಟ್ಟಾಗ ಜನ ಗಾಬರಿ ಆಗಿಬಿಡ್ತಾರೆ. ಎಮರ್ಜೆನ್ಸಿ ಎಕ್ಸಿಟನ್ನು ಯಾರೋ ಒಂದಷ್ಟು ಜನ ಹೊಡಿತಾರೆ. ಹೊಡೆದು ಬನ್ನಿ ಅಂತ ಕರೆದಾಗ ಬಂದರು. ಬೆಂಕಿ ಅಷ್ಟೊತ್ತಿಗೆ ವ್ಯಾಪಿಸ್ಬಿಟ್ಟಾಗ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಹಾಗಾಗಿ ಅಷ್ಟು ಜನ, ಅದರಲ್ಲಿ ಸ್ವಲ್ಪ ಜನ ಪಾರಾದರು, ಅನೇಕರು ಸತ್ತು ಹೋದರು. 300 ಮೀಟರ್ ಬೈಕ್ನನ್ನು ಈ ಬಸ್ ಎಳ್ಕೊಂಡು ಹೋಗಿರೋದಲ್ಲಿ ಬೈಕ್ನ ಪೆಟ್ರೋಲ್ ಟ್ಯಾಂಕ್ನಿಂದ ಬೆಂಕಿ ವ್ಯಾಪಿಸ್ಬಿಡುತ್ತೆ. ದುರದೃಷ್ಟವಶಾತ್ ಬಸ್ನ ಡೋರ್ ಜಾಮ್ ಆಗಿಬಿಡುತ್ತೆ. ಯಾವುದೇ ಒಂದು ಬೆಂಕಿ ಆ ಥರ ವ್ಯಾಪಿಸಿಕೊಂಡಾಗ ನಿಮಗೆ ಇಮಿಡಿಯೇಟಾಗಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಿರ್ತಾವಲ್ಲ, ಅದರಲ್ಲಿ ಅದು ವರ್ಕ್ ಮಾಡೋದು ನಿಲ್ಲಿಸ್ಬಿಡುತ್ತೆ. ಡೋರ್ ಜಾಮ್ ಆಯಿತು. ಡೋರ್ ಓಪನ್ ಮಾಡಬೇಕು ಅಂದರೂ ಮಾಡೋಕ್ಕಾಗಲ್ಲ ಆಗ. ಸೊ ಹಾಗಾಗಿ ಕೆಲವರು ಎಮರ್ಜೆನ್ಸಿ ಡೋರನ್ನು, ಕಿಟಕಿ ಗಾಜನ್ನು ಒಡೆದು ಪಾರಾಗಿದ್ದಾರೆ. 20 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರೋದು. ಇದೀಗ ಅದೃಷ್ಟವಶಾತ್ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ವ್ಯಾಪಿಸಿಲ್ಲ. ಒಂದು ವೇಳೆ ಅದು ಸ್ಫೋಟ ಆಗಿಬಿಟ್ಟಿದ್ರೆ ಇನ್ನೂ ಒಂದಷ್ಟು ಜನ ಸಾಯ್ತಾ ಇದ್ರು ಅಂತ. మామూలుగా ఏంటంటే అవి జనరల్గా హాస్టల్స్ అట్లా లెక్కారಲ್ಲ అలజడేమో అనుకున్నాను. సో తీరా చూస్తే ఫ్రెండ్ బాగా మంటలు రావడం అది చూసి మేము దిగే లోపలే స్మోక్ బాగా స్ప్రెడ్ అయిపోయింది. ఏం కనిపించలేదు. మాతో పాటు మాకు ఒక్కో ప్యాసింజర్ అన్న బ్యాక్ వెనక పెద్దది ఉంటుంది కదా, వాళ్ళు అందరూ పగలు కొడితేమో బండి ఏదో ఇష్యూ అయ్యింది. ఆ టైంలో బైక్ బస్ కింద వచ్చింది. దానివల్ల మంటలు రావడం స్టార్ట్ అయింది. ఇద్దరు దూకాల్సిన వాళ్ళు ప్రమాదం జరిగింది. 3-10 మధ్యలో జరిగింది. బస్సులో ఎంతమంది 40 పైన అక్కడ స్పాట్లో ఇన్సిడెంట్ జరిగింది. అంటే మీరు దిగిన వెంటనే జరిగిందా? మేము దిగిన వెంటనే